ಮನೆ ದೇವ ಮಾದೇಶ್ವರನೇ ಮೊರೆ ಕೇಳದೆ ನಿನ್ನೊಲುಮೆ ಇಲ್ಲದ ಬಾಳು ಬರಿದಾಗಿದೆ. ಬೆಳಕಾಗು ಬಾ ಈರುಳಿಗೆ ದಯೆ ತೋರು ಬಾ ಬದುಕಿಗೆ ಅನುಗಾಲ ಹಾಡುವೆ ನಿನ್ನ ನಾಮವ. ಚಿರಕಾಲ ಬೇಡುವೆ ನಿನ್ನ ಪಾದವ. ಮನೆ ದೇವ ಮಾದೇಶ್ವರನೇ ಮೊರೆ ಕೇಳದೆ ನಿನ್ನೊಲುಮೆ ಇಲ್ಲದ ಬಾಳು ಬರಿದಾಗಿದೆ. ಬೆಳಕಾಗು ಬಾ ಈರುಳಿಗೆ ದಯ ತೋರು ಬಾ ಈ ಬದುಕಿಗೆ ಅನುಗಾಲ ಹಾಡುವೆ ನಿನ್ನ ನಾಮವ. ಚಿರಕಾಲ ಬೇಡುವೆ ನಿನ್ನ ಪಾದವ. ಮನೆ ದೇವ ಮಾದೇಶ್ವರನೇ ಮೊರೆ ಕೇಳದೆ ನಿನ್ನೊಲುಮೆ ಇಲ್ಲದ ಬಾಳು ಬರಿದಾಗಿದೆ. ಆಸೆಯ ಪಾಶಕ್ಕೆ ಸಿಲುಕಿದೆನು ನಾನಂದು ಬಳಲಿದೆನು ನಾನೊಂದು. ಮಾಯದ ಮಾಸದ ನೋವು ನನ್ನ ಕಾಡುತ್ತಿದೆ ಬಾಳನು ಪಡಿಸುತ್ತಿದೆ. ಅರಿವಿಲ್ಲದೆ ಮಾಡಿದ ಪಾಪ ನೀ ಮರೆತು ಮನ್ನಿಸು. ಮನೆ ದೇವ ಮಾದೇಶ್ವರನೇ ನೀ ಕರುಣೆ ತೋರಿಸು. ಮಾಯಕಾರನೇ ಮಾದೇವನೇ ಮನೆ ದೇವ ಮಾದೇಶ್ವರನೇ ಮೊರೆ ಕೇಳದೆ ನಿನ್ನೊಲುಮೆ ಇಲ್ಲದ ಬಾಳು ಬರಿದಾಗಿದೆ.
ಮಮತೆಯ ವಂಚಿಸಿದೆ, ತಪ್ಪಲಿ ನಾನಾದೆ. ಬಯಸದ ಬಂದವು ಬಾಳಲ್ಲಿ ಬಾರದೆಯೇ, ನೆಮ್ಮದಿಯು ಕಾಣದಿದೆ. ಭವಬಾಧೆ ತಾಳೆನು ಸ್ವಾಮಿ, ದಯೆ ತೋರು ನನ್ನಲ್ಲಿ. ನನ್ನ ನೋವ ಸರಮಾಲೆ ಮಾಡಿ ಮೊರೆ ಇಡುವೆ ನಿನ್ನಲಿ. ನನ್ನ ಮನ್ನಿಸೋ, ಬಾಳ ಬೆಳಗಿಸೋ. ಮನೆ ದೇವ ಮಾದೇಶ್ವರನೇ ಮೊರೆ ಕೇಳದೆ, ನಿನ್ನೊಲುಮೆ ಇಲ್ಲದೆ ಬಾಳು ಬರಿದಾಗಿದೆ. ಬೆಳಕಾಗುವ ಈ ಈರುಳಿಗೆ ದಯ ತೋರುವ ಈ ಬದುಕಿಗೆ, ಅನುಗಾಲ ಹಾಡುವೆ ನಿನ್ನ ನಾಮವ. ಚಿರಕಾಲ ಬೇಡುವೆ ನಿನ್ನ ಪಾದವಾ. ಮನೆ ದೇವ ಮಾದೇಶ್ವರನೇ ಮೊರೆ ಕೇಳದೆ, ನಿನ್ನೊಲುಮೆ ಇಲ್ಲದೆ ಬಾಳು ಬರಿದಾಗಿದೆ. ಗೋವಿಂದರಾಜು, ಮೇಡಮ್ ಹೇಗನ್ನಿಸ್ತು? ಗೊತ್ತಿಲ್ಲ, ಕೇಳಬೇಕು. ಕೇಳೋಣವಾ? ಅರ್ಚನಾ ಮ್ಯಾಮ್. ಗೋವಿಂದರಾಜು, ಮೇಡಮ್, ನಿಮ್ಮನ್ನು ಹಾಕ್ಕೊಂಡು ರೆಕಾರ್ಡಿಂಗ್ ಮಾಡಿದ್ರೆ ಆ ಸಂಗೀತ ನಿರ್ದೇಶಕರಿಗೆ ಹಬ್ಬ. ಥ್ಯಾಂಕ್ ಯು ಮೇಡಮ್. ಏನು ಬ್ಯಾಲೆನ್ಸಿಂಗು ಏನು ಮಾಡೋದೇ ಬೇಕಿಲ್ಲ. ಆಮೇಲೆ ಫೀಲ್ ಬಗ್ಗೆ ಅವ್ರು ನಿಮಗೆ ಇಲ್ಲಿ ಇಷ್ಟು ಒಂದು 50 ಗ್ರಾಮ್ ಕೊಡಿ, ಇಲ್ಲೊಂದು 100 ಗ್ರಾಮ್ ಫೀಲ್ ಕೊಡಿ ಅಂತ ಏನು ಕೇಳೋದೇ ಬೇಕಿಲ್ಲ. ಎಷ್ಟು ಸಾಫ್ಟಾಗಿ ಹಾಡ್ತೀರಾ, ಫೇಡ್ ಇನ್ ಫೇಡ್ ಔಟು, ಅಮೇಝಿಂಗ್. ನನಗೆ ಇದು ನನಗೆ ಹೇಳೋದಕ್ಕೆ ಪದಗಳೇ ಇಲ್ಲ ಗೋವಿಂದರಾಜು, ಅಷ್ಟು ಅದ್ಭುತ ನಿಮ್ಮ ಧ್ವನಿಯಲ್ಲಿ ಭಾವನೆಗಳು. ಅದು ನಿಮಗೆ ಯಾರು ಹೇಳಿಕೊಟ್ರು? ಅದು ಒಳಗಿನಿಂದ ಅದು ನ್ಯಾಚುರಲಾಗಿ ಹಾಗೆ ಬರ್ತಾ ಇದೆಯಾ? ಹೌದು ಮೇಡಮ್, ಆ ತಾತವ್ರ ಕಾಲಿಂದನೂ ಹಂಗೆ ಬರ್ತಿದೆಯಲ್ಲ. ಹ್ಯಾಟ್ಸ್ ಆಫ್ ಟು ಯು ಅಪ್ಪ, ಹ್ಯಾಟ್ಸ್ ಆಫ್ ಟು ಯು. ಅದು ತುಂಬ ಜನಗಳಿಗೆ ಹೇಳಿಕೊಟ್ರು ಬರಲ್ಲ ಆ ಭಾವನೆ ಅನ್ನೋವಂಥದ್ದು. ಅದೆಲ್ಲ ಆತ್ಮದಿಂದನೇ ಬರಬೇಕು. ಸೊ ನಿಮ್ಮ ಆತ್ಮಶುದ್ಧಿ ಎಷ್ಟಿದೆ ಅಂತ ತೋರಿಸುತ್ತೆ ನಿಮ್ಮ ಗಾಯನ. ಸ್ಟಾರ್ಟಿಂಗಲ್ಲಿ ಆಲಾಪ್ ಮಾಡುವಾಗ ಸ್ವಲ್ಪ ಎಲ್ಲ ಶಾರ್ಪ್ ಆಯಿತು, ಆಮೇಲೆ ಪಲ್ಲವಿಯಿಂದ ಸರಿ ಹೋದ್ರಿ. ಬಟ್ ಭಾವನೆ ಏನು ಕೊಡ್ತಿರಲ್ಲ ನೀವು, ಮತ್ತೊಮ್ಮೆ ಹೇಳ್ತೀನಿ, ಇದನ್ನು ಯಾರೂ ಮ್ಯಾಚ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ರೆಕಾರ್ಡಿಂಗಿಗೆ ಹೇಳಿ ಮಾಡಿಸಿದಂಥ ಧ್ವನಿ ನಿಮ್ಮದು ಗೋವಿಂದರಾಜ್. ಹೀಗೆ ಹಾಡ್ತಾ ಇರಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್. ಅನೇಕ ಬದಲಾವಣೆಗಳು ಅಲ್ವಾ? ನಿಮಗೆ ಅನ್ನಿಸ್ತಾ ಇದೆ? ಹೌದು ಸರ್, ಹೌದು. ಕೆಲವು ಸರಿ ಭಾಷೆ ಉಚ್ಚಾರಣೆ ಮಾಡ್ಬೇಕಾದ್ರೆ ಅಲ್ಲಲ್ಲೇ ವ್ಯತ್ಯಾಸ ಆಗ್ತಿತ್ತು ಹಿಂದೆ ಅಲ್ವಾ? ಹೌದು. ಇದ್ರ ಈಗ ನಾನು ಏನಾದ್ರು ಮಿಸ್ಟೇಕ್ ಮಾಡ್ತಾರೇನೋ, ಅನುಗಾಲ ಅನ್ನೋದು ಹನುಗಾಲ ಅಂದ್ಬಿಡ್ತಾರೇನೋ, ಎರಡು ಪದ ಅನುಗಾಲ ಆನಂದವೇನೋ, ಹನುಗಾಲ ಆನಂದವೇನು ಬಿಡ್ತಾರೇನೋ, ಏನೋ ಹೇಳ್ತಾರೇನೋ ಅಂತ ಕಾಯ್ತಾ ಇರ್ತೀವಿ. ಈಗ ಬಲೆ ಹಾಕ್ಕೊಂಡು ಕಾಯ್ತಾ ಇರ್ತೀವಿ, ಈಗ ಬಲೆ ಹಿಡಿಯೋಣ, ಮೀನು ಸಿಗುತ್ತೇನೋ ಅಂತ. ಇಲ್ಲ, ಎಷ್ಟು ಚೆನ್ನಾಗಿ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಎಲ್ಲ ಕಲ್ತ್ಕೊಂಡು ಅದನ್ನೆಲ್ಲ ಶುದ್ಧವಾಗಿ ಹಾಡೋ ಪ್ರಯತ್ನ ಮಾಡ್ತಿರಲ್ಲ, ನಿಮ್ಮ ಈ ಶ್ರದ್ಧೆಗೆ ಖಂಡಿತವಾಗೂ ದೊಡ್ಡ ನಮಸ್ಕಾರ, ದೊಡ್ಡ ನಮಸ್ಕಾರ. ಥ್ಯಾಂಕ್ ಯು ಸರ್. ಆಮೇಲೆ ಏನಿಲ್ಲ, ಕೊನೆಯಲ್ಲಿ ಒಂದು ಲ್ಯಾಂಡ್ ಮಾಡಿದ್ರಲ್ಲ ಆ ಜಾಗ ಇದೆಯಲ್ಲ, ಅದು ಕಟ್ ಮಾಡೋ ಜಾಗ ಗೊತ್ತಿರಬೇಕು ನಿಮಗೆ, ಪದ ಇಲ್ಲಿ ಅಂತ. ಲಾಸ್ಟ್ ಸಾಲು ಹೇಳಿ, ಕೊನೇ ಪದ ಬರಬೇಕಾಗಿದೆ ಏನೋ ಬರ್ತಲ್ಲ ಕೊನೆಗೆ. ನಿನ್ನೊಲುಮೆ ಇಲ್ಲದೆ ಬಾಳು ಬರಿದಾಗಿದೆ. ಅಲ್ಲಿಗೆ ನಿಮ್ಗೆ ಉಸಿರು ಸಿಗಲ್ಲ ಅಲ್ವಾ? ಇಲ್ಲ ಸರ್, ಬರಿದಾಗಿದೆ ಅಲ್ಲಿ ಕಟ್ ಮಾಡು ತಗೋಬೋದು.
ನೀವು ಬರಿದಾಗಿದೆ ಅಂದ್ರೆ ತಗೊಂಡೆ, ನನಗೆ ಗೊತ್ತಾಯ್ತು ಅಲ್ಲಿ ನಾನು ತಗೊಂಡೆ ಅಂತ. ಗೊತ್ತಾಯ್ತಲ್ವ ನಿಮಗೆ? ಗೊತ್ತಾಯ್ತು ಗೊತ್ತಾಯ್ತು ಅಲ್ಲೇ ನೀವು ಗೆದ್ದಿರೋದು ಸರ್. ಆಡಕ್ ಆಗ್ಲಿಲ್ಲ, ಅದು ಸ್ವಲ್ಪ yes, ಗಂಟ್ಲು yes, ಒಣಗ್ತಾ ಇತ್ತು, ಅದೆಲ್ಲ ಹಂಗಾಗಿ ಗೊತ್ತಾಯ್ತು ಅಲ್ಲಿ ನನಗೆ ಇದು ಕಟ್ ಮಾಡಿದೆ ಅಂತ. ಮನೆ ದೇವ ಮಾದೇಶ್ವರನೇ ಮೊರೆ ಕೇಳದೆ, ನಿನ್ನೊಲುಮೆ ಇಲ್ಲದೆ ಬಾಳು ಬರಿದಾಗಿದೆ. ಬೆಳಕಾಗುವ ಈ ಈರುಳಿಗೆ ದಯ ತೋರುವ ಈ ಬದುಕಿಗೆ ಅನುಗಾಲ ಹಾಡುವೆ ನಿನ್ನ ನಾಮವ. ಚಿರಕಾಲ ಬೇಡುವೆ ನಿನ್ನ ಪಾದವ. ಮನೆ ದೇವ ಮಾದೇಶ್ವರನೇ ಮೊರೆ ಕೇಳದೆ, ನಿನ್ನೊಲುಮೆ ಇಲ್ಲದೆ ಬಾಳು ಬರಿದಾಗಿ ದೇ. ವಾಯ್ಸಲ್ಲೇ ಕ್ರ್ಯಾಕ್ ಕೂಡ ಆಗ್ತಿತ್ತ. ಇವತ್ತು ಸ್ವಲ್ಪ ಧ್ವನಿ ಕೊಡ್ತಾ ಇತ್ತು ಅಲ್ಲಲ್ಲೇ ಕೈ. ಹೌದು. ಅದನ್ನು ಗೊತ್ತಾಗ್ದಂಗೆ ಮ್ಯಾನೇಜ್ ಮಾಡಿದ್ರಲ್ಲ, ಅದು ಒಳ್ಳೇದಾಗಿ. ಥ್ಯಾಂಕ್ ಯು. ವೇಮ್ಗಲ್ ಸರ್. ಗೋವಿಂದರಾಜು, ಸರ್ ನೀವು ಬಂದಾಗಿಂದ ನಾವು ಗಮನಿಸ್ತಾ ಇರೋದು ನೋಡಿದ್ರೆ, ನೀವು ಒಂದೊಂದು ಸಂಚಿಕೆಯಲ್ಲೂ ಒಂದೊಂದು ವಿಶೇಷವಾದ ಗೀತೆಗಳನ್ನೇ ಪ್ರಾಕಾರಗಳನ್ನ ಆಯ್ಕೆ ಮಾಡ್ಕೊಳ್ತೀರಿ. ಏಡಿಕಾಯಿಂದ ಹಿಡಿದು, ಆಮೇಲೆ ಕಾಲ ಎಲ್ಲಿಗೆ ಬಂತಪ್ಪ ಅಂತೇಳಿಂದ ಹಿಡಿದು, ಭಕ್ತಿ ಗೀತೆಗಳಿಂದ ಹಿಡಿದು, ಫೀಲ್ ಕೊಡ್ತಕ್ಕಂಥ ಭಾವಗೀತೆಗಳನ್ನು ನೀವು ಅದ್ಭುತವಾಗಿ ಆಡಿ ತೋರಿಸಿದ್ದೀರಿ ನೀವು ಅಲ್ವಾ. ನಿಮ್ಮ ಫೀಲಿಂಗು ಎಲ್ಲ ವೆರೈಟಿ ಇದೆ, ನೀವು ಎಲ್ಲನೂ ಟಚ್ ಮಾಡೋಕ್ಕೆ ಹೋಗ್ತೀರ ನೀವು. ಕೆಲವರು ಗಾಯಕರು ಏನು ಮಾಡ್ತಾರೆ, ಒಂದೇ ಪ್ರಾಕಾರಕ್ಕೆ ಸೀಮಿತ ಆಗ್ತಾರೆ, ಒಂದೇ ಇದಕ್ಕೆ ಬರೀ ಜನಪದ ಗೀತೆಗಳಂದರೆ ಅದನ್ನು ನೀವು ಬೇರೆ ಬೇರೆ ಪ್ರಾಕಾರಗಳನ್ನ ಆಯ್ಕೆ ಮಾಡಿಕೊಂಡು ನಿಮ್ಮ ಕಂಠದಲ್ಲಿ ವೈವಿಧ್ಯಮಯ ಗೀತೆಗಳನ್ನು ಈ ಒಂದು ಗಾನ ಸಿಂಚನದಲ್ಲಿ ಮೂಡಿಸ್ತಾ ಇದ್ದೀರಿ. ನಿಮ್ಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಗುಡ್ ಲಕ್ ನಿಮಗೆ ಕಸ್ತೂರು ಮುಂದಿನ ಎಪಿಸೋಡ್ಗೆ. ಥ್ಯಾಂಕ್ ಯು.